ಪೊಲೀಸ್ ಠಾಣೆಯಲ್ಲಿ ತಂದೆ ಮಗ ಸಾವನ್ನಪ್ಪಿದಂಥ ಪ್ರಕರಣ ಇದು. ತಮಿಳುನಾಡಿನ 9 ಪೊಲೀಸರಿಗೆ ಮರಣದಂಡನೆ ವಿಧಿಸಲಾಗಿದೆ. ತುಂಬ ಒಳ್ಳೆ ತೀರ್ಪಿದು, ಆಗಬೇಕಾದ್ದೆ. ತಂದೆ ಮಗನನ್ನು ಕರ್ಕೊಂಡು ಹೋಗಿ ಒಂದು ಮನೆಯಲ್ಲಿ ತಂದೆನೂ ಸತ್ತು ಹೋಗ್ಬಿಡ್ತಾರೆ, ಮಗನೂ ಸತ್ತು ಹೋಗ್ಬಿಡ್ತಾನೆ, ಗಂಡು ದಿಕ್ಕಿಲ್ಲದ ಮನೆ ಅದಾಗಬಿಡುತ್ತೆ ಅಂದರೆ ಹುಡುಗಾಟ ಅಲ್ಲ, ನಿಜವಾಗ್ಲೂ ಹುಡುಗಾಟದ ವಿಷಯ ಅಲ್ಲ ಇದು. ಅಪ್ಪ ಮಗನನ್ನು ಕರ್ಕೊಂಡು ಹೋಗಿ ಆಯಿತು, ಕರ್ಕೊಂಡು ಹೋದರು, ಏನೋ ಒಂದು ಎರಡು ಹೊಡೆದಿರಬಹುದು ಅಂತ ಅಂದ್ಕೊಂಡಿದ್ರೆ ಸಾಯಿಸೇ ಬಿಟ್ಟಿದ್ದಾರೆ ಅಂತ ಪ್ರಶ್ನೆ ಬಂತಿಲ್ಲಿ. ಇಡೀ ತಮಿಳ್ನಾಡು ಕಣ್ಣೀರು ಹಾಕಿದಂಥ ಕೇಸ್ ಅವತ್ತಿಗಿದು. ತಮಿಳ್ನಾಡು ಕಣ್ಣೀರು ಹಾಕ್ಬಿಟ್ಟಿದ್ದು ಈ ಕೇಸ್ಗೆ. ಪೊಲೀಸರಿಗೆ ಈ ಕೇಸಲ್ಲಿ ಅವರ ತಪ್ಪುಗಳು ಪ್ರೂವ್ ಆಗಿ ಮರಣದಂಡನೆ ಕೊಡಲಾಗಿದೆ. ಮಧುರೈ ಜಿಲ್ಲಾ ಕೋರ್ಟ್ ಕೊಟ್ಟಿರೋದು ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ತೂತುಕುಡಿಯ ಶಾಂತನ್ಕುಲಂ ಕೇಸ್ ಇದು. 6 ವರ್ಷಗಳ ವಿಚಾರಣೆ ಆದಮೇಲೆ ಸಂತ್ರಸ್ತ ಕುಟುಂಬಸ್ಥರಿಗೆ ನ್ಯಾಯ ಸಿಕ್ಕಿದೆ. ಇಲ್ಲಿ ವ್ಯಾಪಾರಿ ಪಿ ಜಯರಾಮ್ ಮತ್ತು ಪುತ್ರ ಬಿನಿಕ್ಸ್ ಲಾಕಪ್ ಡೆತ್ ಆಗಿದ್ರು. ಇಲ್ಲಿ ಪೊಲೀಸರು ಚಿತ್ರಹಿಂಸೆ ಕೊಟ್ಟಿದ್ದರಿಂದಾನೇ ತಂದೆ ಮಗ ಸತ್ತು ಹೋಗಿದ್ರು. ಈ ಪ್ರಕರಣದ ಬಗ್ಗೆ CBI ತನಿಖೆ ಮಾಡಿತ್ತಿಲ್ಲಿ. ಕೇಸ್ ಏನು ಅಂದರೆ, ತಂದೆ ಜಯರಾಮ್ ಮತ್ತು ಮಗ ಬೆನಿಕ್ಸ್ ಸೇರಿದಂತೆ ಮೊಬೈಲ್ ಅಂಗಡಿ ನಡೆಸ್ತಾ ಇದ್ರು ಇಬ್ಬರು. 2020 ಜೂನ್ 19ನೇ ತಾರೀಕು ಇವರಿಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಕೋವಿಡ್ ಲಾಕ್ಡೌನ್ ಅವಧಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದೀರಿ, ಅವಧಿ ಮೀರಿ ನೀವು ವ್ಯಾಪಾರ ಮಾಡಿಬಿಟ್ಟಿದ್ದೀರಿ ಆರೋಪ ಮಾಡಿಕೊಂಡು ಠಾಣೆಗೆ ತಂದು ಅಮಾನುಷವಾಗಿ ರಾತ್ರಿ ಇಡೀ ಹಲ್ಲೆ ಮಾಡಿದರು. ಠಾಣೆಯಲ್ಲಿದ್ದ ಮೇಜು ಲಾಠಿಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿರ್ತವೆ. ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾಗಲೇ ಅಪ್ಪ ಮಗ ಸತ್ತು ಹೋಗ್ತಾರೆ. ನೆಪ ಮಾತ್ರಕ್ಕೆ ಹತ್ತಿರದ ಕೋವಿಲ್ಪಟ್ಟಿ ಆಸ್ಪತ್ರೆಗೆ ದಾಖಲಿಸಿರ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ 23, 2020ರಲ್ಲಿ ಸತ್ತು ಹೋಗಿದ್ರು. CCTV ದೃಶ್ಯಾವಳಿಗಳಿಂದ ಪೊಲೀಸರು ಡಿಲೀಟ್ ಮಾಡಿದ್ರು. ಈ ಘಟನೆ ತಮಿಳುನಾಡಲ್ಲ, ದೇಶಾದ್ಯಂತ ಸದ್ದು ಮಾಡಿತ್ತು. ದೇಶಾದ್ಯಂತ ಇತ್ತು ಈ ಸದ್ದು. ಸೊ CBI ತನಿಖೆಗೆ ವಹಿಸಲಾಗಿತ್ತು. ಇದೀಗ ಘಟನೆ ಸಂಬಂಧವಾಗಿ ಇನ್ಸ್ಪೆಕ್ಟರ್, ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 10 ಜನರನ್ನು ಅರೆಸ್ಟ್ ಮಾಡಲಾಗಿತ್ತು. CBI ತನಿಖೆಯಲ್ಲಿ ಇವರು ಆರೋಪ ಮಾಡಿದ್ದು ಸುಳ್ಳು ಅಂತ ಸಾಬೀತಾಗುತ್ತೆ. ಪೊಲೀಸರ ಮೇಲಿನ ಕೊಲೆ ಆರೋಪ ನಿಜ ಅಂತ ಆಗುತ್ತೆ. ಹಾಗಾಗಿ ಇಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. விசாரணைங்கிற பேர்ல எங்க அப்பாவும் என் தம்பியை அழைச்சிட்டு போய் சாத்தாங்குளம் காவல் நிலையத்துல கொடூரமாக படுகொலை செய்யப்பட்டாங்க. படுகொலை செய்யப்பட்டு 6 வருடங்கள் ஆகுது. நாங்க எங்களுக்கான நீதியை நீதிமன்றம் எங்களுக்கு வழங்க நாங்க நம்பி இருந்தோம். நீதிமன்றம் இன்னைக்கு எங்களுக்கு அதுக்கான நீதியை வழங்கியிருக்காங்க. இதுக்கு எங்களுக்கு உறுதுணையா இருந்த எல்லா மக்களுக்கும், ஏன்னா எங்க துன்பத்தை அவங்களுடைய துன்பமா நினைச்சு எங்களுக்காக இன்னைக்கு வர இந்த நிமிஷம் வரை எங்களுக்காக சப்போர்ட் பண்ணாங்க. எல்லாருக்குமே, எல்லா மக்களுக்கும் நான் நன்றி செலுத்துகிறேன். அதுக்கப்புறம் எல்லா சமுதாய மக்கள், எல்லா அமைப்புகள், அரசியல் அமைப்புகள், பொதுமக்கள், எங்க